ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಭಾರತದ ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾವೆಲ್ಲ ಗಮನ ಹರಿಸಿದ್ದೀರಿ. ಯಾಕೆಂದರೆ ಬಡವರು ಏನಿದ್ದಾರೆ ಪೂರ್ತಿ ಮಣ್ಣಾಗುವಂಥ ಪರಿಸ್ಥಿತಿ ತಂದ ಈ ಕೇಂದ್ರ ಸರ್ಕಾರ ಇಟ್ಟಿದೆ. ಏನು ಗ್ಯಾಸ್ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ಅಥವಾ ಅಡುಗೆ ಮಾಡುವಂಥ ಸಿಲಿಂಡರ್ ಆಗಲಿ ಯಾವ ಮಟ್ಟಕ್ಕೆ ಇವರು ಬೆಲೆಯನ್ನು ಏರಿಸಿದ್ದಾರೆ ಅಂದರೆ ಈ ಜನರು ಹೊಟ್ಟೆಗೆ ಇಲ್ದೇ ಬೀದಿಗೆ ಬೀಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇವರು ಭಾಳ ಚಂದ ಹೇಳಿದ್ರೆ ತಾವೆಲ್ಲ ಕೇಳಿರ್ಬೋದು. 14 ವರ್ಷದ ಹಿಂದೆ ಅಚ್ಚೇ ದಿನ ಆಯಂಗೆ ಅಚ್ಚೇ ದಿನ ಆಯಂಗೆ ಅಚ್ಚೇ ದಿನ ಲಾತೆ ಕರ್ಕೆ ಅಂಥೇಳಿ ಒಳ್ಳೆಯ ದಿನಗಳನ್ನು ತರ್ತೀವಿ ಅಂಥೇಳಿ ಏನು ಭಾಷಣಗಳನ್ನು ಬಿಗಿದಿದ್ರು, ಅದೇ ರೀತಿ ಜನರನ್ನು ಮರಳು ಮಾಡಿ ಮತಗಳನ್ನು ಹಾಕ್ಸ್ಕೊಂಡು ಸತತ 3 ಬಾರಿ ಇವರು ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಅಚ್ಚೇ ದಿನ ಬಂತು ಅಥವಾ ಬೂರೇ ದಿನ ಬಂತು ಅನ್ನೋದ್ರ ಬಗ್ಗೆ ನಾವು ಹೇಳೋದು ಬೇಡ. ಯಾಕಂದ್ರೆ ನಾವು ಹೇಳಿದರೆ ವಿಪಕ್ಷದವ್ರು ಹೇಳಿದರೆ ಏನಂತಾರೆ, ರಾಜಕಾರಣ ಮಾಡ್ತಾರೆ ಅಂತಾರೆ. ತಾವೇ ಗಮನಿಸಬೇಕು, ಜನಸಾಮಾನ್ಯರನ್ನ ಹೇಳಬೇಕು, ಅದನ್ನು ತಾವೇ ಪತ್ರಕರ್ತರನ್ನ ಹೇಳಬೇಕು. ಯಾವ ರೀತಿ ಒಂದು ಬಡ ಜನರ ಹೊಟ್ಟೆಯ ಮೇಲೆ ಬರೆಯನ್ನು ಹೊಡಿತಾ ಕೇವಲ ಕೆಲವು ಬೆರಳೆಣಿಕೆಯಷ್ಟು ಏನು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಅವ್ರಿಗೆ ಒಂದು ಉಪಯೋಗ ಆಗಲಿಕ್ಕೆ, ಅವ್ರನ್ನ ಬೆಳೆಸಲಿಕ್ಕೆ ಯಾವ ರೀತಿ ಎಲ್ಲ ಜನರ ಬಲಿಯನ್ನು ಇವರು ಕೊಡ್ತಾ ಇದ್ದಾರೆ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಜನರು ಈಗ ಧ್ವನಿ ಎತ್ತಾ ಇದ್ದಾರೆ. ದಯವಿಟ್ಟು ಜನರು ಇದಕ್ಕೆ ಮನೆಯಿಂದ ಹೊರಬಿದ್ದು ಧ್ವನಿಯನ್ನು ಎಬ್ಬಿಸ್ಬೇಕು. ಅಂದ್ರೆ ಒಂದು ಚಳುವಳಿ ಆದಾಗನೇ ಇದಕ್ಕೊಂದು ಏನಾದರೂ ಕೊನೆ ಅನ್ನೋದು ಬರೋದು. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಸಮಸ್ತ ಎಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದೇನು ಗ್ಯಾಸು, ಸಿಲಿಂಡ್ರು, ಪೆಟ್ರೋಲ್ ಬೆಲೆ, ಯಾಕಂದರೆ ತಾವು ನೋಡ್ತಾ ಇದ್ರಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಏನೊಂದು 10 ಪೈಸಾ ಅಥವಾ 4 ಏರಿಸಿದಾಗ ಇವರು ಬೀದಿಗೆ ಬಿದ್ದು ಉರುಳಾಡಿ ಏನೋ ಜಗತ್ತ ಮುನಿಗೆ ಹೋಯ್ತು ಅನ್ನೋ ಮಟ್ಟಿನಲ್ಲಿ ಇವರು ಒದರ್ತಿದ್ರು, ಹೋರಾಟ ಮಾಡ್ತಾಯಿದ್ರು. ಆದರೆ ಈಗ ಅಂಥ ಹೋರಾಟಗಾರರು ಎಲ್ಲಿದ್ದಾರೆ? ಅವರು ದಿನನಿತ್ಯ ಇವರು 10 ರಿಂದ 20 ರೂಪಾಯಿ ತನಕನೂ ಏರಿಸಿದ್ರು ಇವರು ಇನ್ನೂ ತನಕ ಹೊರಗೆ ಬೀಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ ನಾಯಕರು ಎಲ್ಲಿದ್ದಾರೆ ಅಂತೇಳಿ ನಾನು ಅವ್ರು ಕೇಳ್ತೀನಿ. ದಯವಿಟ್ಟು ರಾಷ್ಟ್ರಪತಿಯವರು ಇದರ ಬಗ್ಗೆ ಗಮನ ಹರಿಸ್ಬೇಕಂತೇಳಿ ನಾವು ಈ ಮುಖಾಂತರ ಮನವಿ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಬರುವಂತ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆಯನ್ನ ಬಿಟ್ಕೊಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ 3 ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತಾ ಇದೆ, ಅವ್ರಿಗೆ ಆದಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಮೊದಲು ನೀವು GST ಕೊಡಬೇಕಾದದ್ದನ್ನು ಕೊಡಲಿ ಸರ್ಕಾರಗಳಿಗೆ. ಮೊದಲೇ ನಮಗೆ ಬರುವಂಥ ಹಕ್ಕಿನ ಒಂದು ಟ್ಯಾಕ್ಸ್ ಏನು ಬರಬೇಕಾಗಿತ್ತು ಕೇಂದ್ರ ಸರ್ಕಾರದಿಂದ ಅದನ್ನು ಕೊಡ್ತಾ ಇಲ್ಲ. ಮೇಲಾಗಿ ಈಗ ನಾವು ಏನು ಇಲ್ಲಿ ಲೋಕಲ್ ಇದು ಮಾಡ್ಕೊಂಡು ನಡೆಸ್ತಾ ಇದ್ದೀವಿ, ಅದರ ಮೇಲೇನು ನಿಮ್ಮ ಕಣ್ಣು ಹಾಕಿದೆ ಅಂದರೆ ಪೂರ್ತಿ ಇದನ್ನ ಜನಸಾಮಾನ್ಯರನ್ನು ದಿವಾಳಿ ಮಾಡುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ. ತಮ್ಮ ಹೆಸರು? ವಿನಯ್ ನಾವಲಗಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬೆಳಗಾವಿ.
ಸರ್ಕಾರಕ್ಕೆ